ಮೆಂತ್ಯ ಸೊಪ್ಪಿಂದು ಕಲಸಿದ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಸೋಸ್ಕೊಂಬಿಟ್ಟು ತೊಳೆದು ಹೆಚ್ಕೋತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ರೆಡಿ ಮಾಡ್ಕೋಬೇಕು. ಉದ್ದಕ್ಕೆ ಇರೋ ಕಡ್ಡಿಗಳು, ತುಂಬ ಗಟ್ಟಿ ಇರೋ ಕಡ್ಡಿ ಮಾತ್ರ ತೆಗೆದು ಬಿಸಾಕ್ಬಿಡ್ಬೋದು. ಮಿಕ್ಕಿದ್ದನ್ನು ನೀವು ಎಳೆದಾಗಿರೋ ಅಷ್ಟು ಪಾರ್ಟ್ ಎಲ್ಲದನ್ನು ಬಳಸ್ಬೋದು. ಬರೀ ಎಲೆ ಮಾತ್ರ ಬಳಸೋ ಅವಶ್ಯಕತೆ ಏನೂ ಇಲ್ಲ ನೋಡಿ. ಆಮೇಲೆ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚೋದು ಬಹಳ ಮುಖ್ಯ ಇದರಲ್ಲಿ. ಚಾಕುನ ನೀವು ಚಾಕುನಲ್ಲಿ ಹೆಚ್ಚೋದಾದರೆ ನೀವು ಹಿಡ್ಕೊಂಡಿರ್ತೀರಲ್ಲ ಆ ಜಾಗದ ಹತ್ತತ್ರನೇ ಹೆಚ್ಕೊಳ್ಳಿ, ತುಂಬ ದೂರ ಮಾಡೋಕ್ಕೆ ಹೋಗಬೇಡಿ. ಆವಾಗ ನೋಡಿ ಚೆನ್ನಾಗಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಸಣ್ಣದಾಗಿ ಕಟ್ಟಾಗುತ್ತೆ. ಅದಾದಮೇಲೆ ಒಂದು ಬಾಣಲೆ ತೊಗೊಂಬಿಟ್ಟು ಅದಕ್ಕೆ ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆನೂ ಅಷ್ಟೇ 1-1.5 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಅದು ಸ್ವಲ್ಪ ಕೆಂಪಗಾಗಲಿ. ಅದಾದಮೇಲಿಂದ 1 ಸ್ಪೂನಷ್ಟು ಸಾಸಿವೆ ಬಳಸ್ತಾಯಿದ್ದೀನಿ. ಸಾಸಿವೆ ಹಾಕ್ಕೊಂಬಿಟ್ಟು ಸಾಸಿವೆ ಚಿಟ್ಕುಟ್ಟಿದ್ಮೇಲೆ ಒಣಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನೊಂದು 2 ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ನೋಡಿ ಹೆಚ್ಚಿಟ್ಟಿರೋಂಥ ಮೆಂತ್ಯ ಸೊಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನಾನು ಮೆಂತ್ಯ ಸೊಪ್ಪು ಕಲಸಿದ ಬಾತ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಪುಡಿ ಚಲ್ ಬಾತು ಅಂತ ಕರಿತೀವಲ್ವ, ಆ ಬಾತು. ಅದಕ್ಕೆ ಮೆಂತ್ಯ ಸೊಪ್ಪನ್ನು ಒಗ್ಗರಣೆನಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ಇಲ್ಲಿ ನಾನು ಚಕ್ಕೆ ಪುಡಿ ಹಾಕ್ತಾಯಿದ್ದೀನಿ. ಚಕ್ಕೆ ಪುಡಿ ಹಾಕೋದ್ರಿಂದ ಒಳ್ಳೆ ಘಮ ಘಮ ಅಂತ ವಾಸನೆ ಮತ್ತು ಫ್ಲೇವರು ಆ್ಯಡ್ ಆಗುತ್ತೆ. ಆಮೇಲೆ ಸ್ವಲ್ಪ ಒಂದೇ ಚಿಟಿಕೆಯಷ್ಟು ಅರಿಶಿನ ಸೇರಿಸಿದ್ದೀನಿ. ಇದಕ್ಕೆ ಒಂದೇ ಒಂದು ಹನಿ ನೀರನ್ನು ಸೇರಿಸೋಷ್ಟಿಲ್ಲ, ಯಾಕೆಂದರೆ ಒಗ್ಗರಣೆನಲ್ಲೇ ಇದು ಚೆನ್ನಾಗಿ ಬೇಯುತ್ತೆ ಮೆಂತ್ಯ ಸೊಪ್ಪು. ಅದಾದಮೇಲೆ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನೊಂದು 1.5 1/4 ಸ್ಪೂನ್ವರೆಗೂ ಉಪ್ಪು ಸೇರಿಸಿದ್ದೀನಿ. ಆಮೇಲೆ ಖಾರಕ್ಕೆ ಪಲ್ಯದ ಪುಡಿ ಇಲ್ಲ ಅಂತ ಅಂದರೆ ಹುಳಿ ಪುಡಿ ಸೇರಿಸ್ಕೋಬೋದು. 3 ಸ್ಪೂನಷ್ಟು ಹುಳಿ ಪುಡಿ ಹಾಕ್ತಾಯಿದ್ದೀನಿ. ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದು ಎಣ್ಣೆಯಲ್ಲಿ ಫ್ರೈ ಆದಮೇಲಿಂದನೇ ನೀವು ಉಪ್ಪು ಖಾರ ಹಾಕಿ ನೋಡಿ. ಫುಲ್ಲು ಜಾಸ್ತಿ ಇತ್ತಲ್ವ, ಶ್ರಿಂಕಾಗಿ ಸ್ವಲ್ಪ ಆಗುತ್ತೆ. ಆ ಥರ ಆಗೋವರೆಗೂ ಬೇಯಿಸ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಕೊಬ್ಬರಿ ಮುಂದೆ ಬೇಕಾಗುತ್ತೆ. ಇದಕ್ಕೆ ಒಂದು ದೊಡ್ಡ ಹಿಡಿಯಷ್ಟು ಕೊಬ್ಬರಿ ಬಳಸ್ತಾಯಿದ್ದೀನಿ. ಅಂದರೆ 1/4 ಹೋಳಷ್ಟು ಕೊಬ್ಬರಿ ಬಳಸ್ತಾ ಇದ್ದೀನಿ ನೋಡಿ. ಆಮೇಲಿಂದ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೊಂಬಿಟ್ರೆ ತುಂಬ ಈಸಿಯಾಗಿ ಮಾಡ್ಬೋದು. ಈ ಥರದ್ದೊಂದು ಮೆಂತ್ಯ ಸೊಪ್ಪಿನ ಬಾತು ತುಂಬಾ ರುಚಿಯಾಗುತ್ತೆ. ಕಲಸಿದ ಬಾತಂತೂ ತುಂಬ ಜನಕ್ಕೆ ಬಹಳ ಪ್ರಿಯವಾಗಿರುತ್ತೆ. ನೀವು ಮನೆಯಲ್ಲಿ ಮಾಡ್ತೀರಾ ಅಥವಾ ನಿಮ್ಮ ಮನೆಯಲ್ಲಿ ಯಾವ ಥರ ತಿಂಡಿ ರೆಗ್ಯುಲರಾಗಿ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಆಮೇಲೆ ನೋಡಿ, ಇದು ಒಗ್ಗರಣೆನಲ್ಲಿ ಎಲ್ಲದನ್ನು ಚೆನ್ನಾಗಿ ಕಲ್ತ್ಕೊಂಡಿದೆ. ಅದಾದಮೇಲೆ ಇಂಗು ನೀರು ನಿಮ್ಮ ಆಪ್ಷನ್ನು. ಬೇಡ ಅಂತಂದರೆ ಇಂಗು ನೀರು ಸೇರಿಸ್ಕೊಳ್ದಿರನೂ ಬಿಡಬಹುದು. ನಾನು ರುಚಿ ಚೆನ್ನಾಗಾಗುತ್ತೆ, ಗಮ್ಮಂತ ಆಗುತ್ತೆ ಅಂತ ಅಂದ್ಬಿಟ್ಟು ಇಂಗು ನೀರನ್ನು ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಹಾಕಬೇಕು ಇಂಗು ನೀರು ಹಾಕೋದಾದರೆ. ಆಮೇಲೆ ನೋಡಿ, ಎಲ್ಲದನ್ನು ಅದು ಕೈ ಆಡಿಸ್ತಾ ಇರುವಾಗ ಅದು ಭಾರ ಬರುತ್ತೆ. ಆ ಥರ ಆಗಿದೆ ಅಂತಂದರೆ ಬಾತು ಚೆನ್ನಾಗಾಗಿದೆ, ಗಟ್ಟಿಯಾಗಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಸರಿ ಇದೆ ಅಂತ ಅರ್ಥ. ಆಮೇಲೆ ಒಂದು ಬೇಸನ್ಗೆ ಬಿಸಿ ಅನ್ನ ತೋಡ್ಕೊಂಬಿಟ್ಟು, ನೀವು ಒಬ್ಬರು ತಿಂತಾ ಇದ್ದಾರೆ ಇವಾಗ ಅಂತಂದರೆ ಒಬ್ರಿಗೆ ಕಲಿಸ್ಕೊಡ್ಬೋದು, ಅಥವಾ ತುಂಬ ಎಲ್ರಿಗೂ ಕಲಸಿಡ್ತೀನಿ ಅಂದರೆ ಕಲಸಿಡ್ಬೋದು. ಅದಕ್ಕೆ ಬಾತ್ ಪಲ್ಯ ಹಾಕ್ಬಿಡೋದು. ಬಾತ್ ಪಲ್ಯ ಹಾಕ್ಬಿಟ್ಟು ಎಲ್ಲದನ್ನೂ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ರೆಡಿ ಮಾಡಿಬಿಟ್ರೆ ಫಸ್ಟ್ ಕ್ಲಾಸ್ ಆಗಿರೋ ಮೆಂತ್ಯ ಸೊಪ್ಪಿಂದು ಬಾತ್ ರೆಡಿ ಆಗಿಬಿಡುತ್ತೆ. ಈ ಥರ ಬಾತು ನೀವು ತುಂಬ ರುಚಿಯಾಗುತ್ತೆ ಮತ್ತು ಬಹಳ ಈಸಿಯಾಗೂ ಮಾಡ್ಬೋದು. ತುಂಬ ಹೊತ್ತು ತಗೊಳ್ಳಲ್ಲ ಮಾಡೋದಕ್ಕೆ. ಈ ಥರ ಸಿಂಪಲಾಗಿರೋ ಅಡುಗೆಗಳು ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಾಗ್ತವೆ ನೋಡಿ. ಕಲಿಸ್ತಾ ಇದ್ದರೆ ಒಳ್ಳೆ ಘಮ ಘಮ ಅಂತ ನೀವು ನಮ್ಮ ಅಡುಗೆ ಮನೆಗೆ ಬಂದು ನೋಡಬೇಕಾಗಿತ್ತು. ಇವಾಗ ಎಷ್ಟು ಘಮ್ ಅಂತ ಇದೆ ಅಡುಗೆ ಮನೆ ಎಲ್ಲ ಅಂತ ನೋಡಿ. ಸೂಪರಾಗಿರೋಂಥ ಬಾತು ರೆಡಿ. ಕಲಿಸ್ಕೊಂಬಿಟ್ಟು ನೀವು ಬಿಸಿಯಾಗಿ ಮಾಡಿಕೊಂಡು ತಿನ್ನೋದನ್ನು ಮಿಸ್ ಮಾಡಲೇಬೇಡಿ.